ವಿರಾಮದ ನಂತರ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ತಾವು ಹೇಳ್ತಾ ಇದ್ರಿ ಕರ್ನಾಟಕದಲ್ಲಿ ಹೋರಾಟದ ಸ್ವರೂಪ, ಈ ಕಾವೇರಿ ಹೋರಾಟದ ಸ್ವರೂಪ ಯಾವ ರೀತಿ ಇರಬೇಕಂತ. ಈಗ ಯಾವ ವಿಚಾರ ಇದೆ ನೋಡಿ? ಶಿವಂ ವಾಸ್ತು ಅಂತ ಕರಿತೀವಿ. ಶಿವಂ ವಾಸ್ತು ಅಂದರೆ ಶಾಂತಿ ವಾತಾವರಣ ಅಂತ. ಯಾವತ್ತು ಮನುಷ್ಯನಿಗೆ ಏನೇ ಮಾಡಿದ್ರೂ ಶಾಂತಿ ಇರಬೇಕು ಅಂತ ಹೇಳ್ತೀವಿ. ಆ ಶಾಂತಿ ಅನ್ನೋದು ಸುಮ್ಮನೆ ಮೇಲ್ಗಡೆ ಪೀಸ್ ಪೀಸ್ ಅಂತ ಹಾಕಿದ್ರೆ ಪ್ರಯೋಜನ ಇಲ್ಲ. ನೀವೆಲ್ಲ ಪೀಸ್ ಪೀಸ್ ಅಂತ ಲೆಕ್ಕ ಹಾಕ್ಕೊಂಡಿರ್ತೀರ. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯನೂ ಜೀವನದಲ್ಲಿ ಯಾವತ್ತೂ ತಿಳ್ಕೊಳ್ಳಿ, ಏನೇ ಮಾಡಲಿ ಶಾಂತಿಯುತ ವಾತಾವರಣ. ಇದುವರೆ ತನಕ ಯಾವತ್ತಾದರೂ ಕತ್ತಿಗಳನ್ನ ಹಿಡ್ಕೊಂಡು ಹೋರಾಡಿದಾರ ಮಹಾತ್ಮ ಗಾಂಧಿಯವರು? ಇಲ್ಲ. ಬರೀ ಮೌನಂ ಸಮ್ಮತಿ ಲಕ್ಷಣಂ, ಮೌನದಲ್ಲೇ ವಿಶೇಷವಾಗಿ ತೋರಿಸ್ಬೇಕು ಕೋಪತಾಪಗಳು. ಈಗ ನಾವು ಕಾರ್ಯಕ್ರಮದಲ್ಲಿ ಧರ್ಮವನ್ನೇ ಮಾಡ್ತಾ ಇದ್ವಿ, ಧರ್ಮ ವಿಚಾರಗಳನ್ನೇ ಮಾಡ್ತಾ ಇದ್ವಿ. ಇವತ್ತು ಕಾವೇರಿ ವಿಚಾರಕ್ಕೂ ಹೋಗ್ತಾ ಇದ್ವಿ. ಅಂದರೆ ಅದು ಧರ್ಮವೇ. ನಾವು ಹುಟ್ಟಿ ಬೆಳೆದಿರ್ತಕ್ಕಂಥದ್ದಕ್ಕೆ ನಿಯತ್ತನ್ನು ಪ್ರತಿಯೊಬ್ಬ ಮನುಷ್ಯ ಮರ್ತೋದ್ರೆ ಯಾವ ಕಾಲಕ್ಕೂ ತನ್ನ ನಿಜವಾದ ತಂದೆ ತಾಯಿಂದ್ರಿಗೆ ಹುಟ್ಟಿದವರ ಅಲ್ಲವೇ ಅಲ್ಲ ಅನ್ನೋ ರೀತಿ ಇರ್ತಾರೆ. ಯಾವತ್ತು ತಿಳ್ಕೊಳ್ಳಿ, ನಾವುಗಳು ಎಲ್ಲಿ ಉಪ್ಪು ನೀರನ್ನು ಕುಡಿತೀವೋ, ಯಾವತ್ತು ಉಪ್ಪು ನೀರನ್ನು ತಿಂತೀವೋ, ವಿಶೇಷವಾಗಿರ್ತಕ್ಕಂಥ ಅನ್ನವನ್ನು ತಿಂತೀವೋ, ಆ ರೀತಿಯಾದ ಋಣಗಳನ್ನು ನಾವು ತೀರಿಸ್ಕೋಬೇಕಾದ ಕರ್ತವ್ಯ. ಅದಕ್ಕೆ ಯಾವ ಊರಲ್ಲಿ ಹುಟ್ಟು ಬೆಳೆಯೋದಂತಲ್ಲ ದೊಡ್ಡದೋ, ಯಾರ ಮನೇಲಿ ಒಂದು ಹೊತ್ತು ಊಟ ಮಾಡಿದ್ರು ಆ ಕೃತಜ್ಞತೆ ಅನ್ನೋದು ಇಟ್ಕೋಬೇಕು. ಇವತ್ತು ಎಷ್ಟೋ ವರ್ಷದಿಂದ ಸ್ನಾನಗಳನ್ನು ಮಾಡಿದ್ದೀವಿ, ಎಷ್ಟೋ ವರ್ಷದಿಂದ ನಮ್ಮೆಲ್ಲ ಕೊಳೆಗಳನ್ನು ತೊಳ್ಕೊಂಡಿದ್ದೀವಿ, ಎಷ್ಟೋ ವರ್ಷದಿಂದ ಇವತ್ತಿನ ದಿವಸ ಪ್ರತಿಯೊಬ್ಬರಿಗೂ ಬೆಳೆ ಭತ್ತಗಳು ಯಾವುದೇ ಆಗಲಿ ಬರ್ತಕ್ಕಂಥ ಫಸಲೆಲ್ಲನೂ ವಿಶೇಷವಾಗಿ ನೀರಿನ ಮುಖಾಂತರ ಬಂದಿದೆ. ನೀರು ಇಲ್ಲದೆ ಇದ್ದರೆ ಜಗತ್ತಲ್ಲಿ ಏನೂ ಇಲ್ಲ. ಮಳೆ ಬಂದಿರತಕ್ಕಂಥ ನೀರು ಶೇಖರಣೆ ಆದ್ರೇ ವಿಶೇಷವಾಗಿ ಅಣೆಕಟ್ಟಲ್ಲಿ ಸೇರೋದು, ಅಣೆಕಟ್ಟಲ್ಲಿ ಜರಿ ಮುಖಾಂತರ ಬರೋದು. ಅಣೆಕಟ್ಟಲ್ಲೂ ಪಂಚಭೂತಗಳ ತತ್ವದಲ್ಲಿ ನೀರು ಹೋಗ್ತಾ ಇರೋದು ಹೋಗಲೇಬೇಕು. ಯಾಕಂದರೆ ಅಣೆಕಟ್ಟು ಮುರಿದು ಹೋಗುತ್ತೆ. ಅದಕ್ಕೆ 5 ಭಾಗಗಳನ್ನ ಮಾತ್ರ ಸರ್ ಎಂ ವಿಶ್ವೇಶ್ವರಯ್ಯವರು ಮಾಡಿಟ್ಟಿರ್ತಕ್ಕಂಥ ರಂಧ್ರಗಳ ಮುಖಾಂತರ ಹೋಗ್ತಾ ಇರತಕ್ಕಂಥ ನೀರು ತಾನಾಗೇ ಹೋಗುತ್ತೆ. ಆದರೆ ಇವತ್ತಿನ ದಿವಸ ಅಷ್ಟೂ ವಿಶೇಷವಾಗಿ ಗೇಟ್ಗಳನ್ನು ಮಾಡಿದ್ದಾರೆ. ಇವತ್ತು ಅಲ್ಲೆಲ್ಲ ಒಂದು ವಿಶೇಷವಾಗಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿರೋದ್ರಲ್ಲಿ ಯಾವ ಕಾಲಕ್ಕೆ ಹೋಗಿ ನಿಂತ್ಕೋಬೇಕು ಅಂದರೆ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಡ್ಯಾಮ್. ಇನ್ನೊಂದು ತಮಾಷೆ ಹೇಳ್ತೀನಿ ಕೇಳಿ. ಚೈನಾದವರು ಒಂದು ಪ್ರಪಂಚಾದ್ಯಂತ ಕಟ್ತಾ ಇರತಕ್ಕಂಥ ಒಂದು ಅಣೆಕಟ್ಟಿದೆ ಜಗತ್ತಲ್ಲಿ. ಗೊತ್ತಾ ನಿಮಗೆ? ಇವತ್ತಿನ ದಿವಸ ಇಡೀ ಪ್ರಪಂಚವನ್ನು ನಾವೇ ಆಳಬೇಕು ಅನ್ನೋದು ಚೈನಾ ದೇಶಕ್ಕೆ. ಯಾಕೆಂದರೆ ಅಮೆರಿಕಾದವ್ರಿಗೆ 84 ಲಕ್ಷ ಕೋಟಿ ಡಾಲರ್ಸಲ್ಲಿ ಸಾಲದಲ್ಲಿ ಮುಳುಗಿದ್ದಾರೆ ಅಮೆರಿಕಾದವರು ಚೈನಾದವ್ರ ಹತ್ರ. ಅದಕ್ಕೆ ಅವ್ರೇನು ಮಾಡ್ತಾ ಇದ್ದಾರೆ, ವರ್ಲ್ಡ್ಸ್ ಬಿಗ್ಗೆಸ್ಟ್ ಡ್ಯಾಮ್ ಕಟ್ತಾ ಇರೋದಕ್ಕೆ ಅಮೆರಿಕಾದವ್ರು ಹೇಳ್ತಿದ್ದಾರೆ ದಯವಿಟ್ಟು ನಿಲ್ಲಿಸಿ ಅಂತ. ಇವ್ರು ಕೇಳ್ತಾ ಇಲ್ಲ. ಯಾಕೆಂದರೆ ಚೈನಾದಲ್ಲಿ ಆಗ್ತಾ ಇರೋ ಅನಾಹುತಗಳು ನಾನು ನಿಮ್ಗೆ ಮೊದಲೇ ಹೇಳಿದೆ. ನಾರ್ತ್ ಈಸ್ಟ್ ಆಫ್ ದ ವರ್ಲ್ಡ್, ಪ್ರಪಂಚದ ನಾರ್ತ್ ಈಸ್ಟ್, ಉತ್ತರ ಮತ್ತು ಪೂರ್ವದ ಭಾಗ ಈಶಾನ್ಯ ಭಾಗ ಅಂತ ಕರಿತೀವಿ. ಅದಾದಮೇಲೆ ಕರ್ನಾಟಕದ ಈಶಾನ್ಯ ಭಾಗ ಅಂತ ಕರಿತೀವಿ, ಈಶಾನ್ಯ ಮಸ್ತೆ ಅನ್ನಿಸಿದ್ದಿ. ಅದಕ್ಕೆ ಭಾರತ ದೇಶದ ಈಶಾನ್ಯ ಭಾಗ ಅಂತ ಕರಿತೀವಿ. ಹೀಗೆ ಎಲ್ಲ ಈಶಾನ್ಯ ಭಾಗದಲ್ಲೂ ಆಗತಕ್ಕಂಥದ್ದು ಜಲವಿದ್ಯಾ. ಅದಾದ ಮೇಲೆ ಆಗ್ನೇಯ ಮುಖಾಂತರವಾಗಿ ಅಗ್ನಿತತ್ವ, ಬೆಂಗಳೂರು ಭಾಗದಲ್ಲಿ ಇರತಕ್ಕಂಥದ್ದು ಮಧ್ಯಬಿಂದುವಲ್ಲಿ ಪ್ರತಿಯೊಂದು ಬೆಂಕಿ ಆಕಾರಗಳು, ಸುತ್ತಮುತ್ತಲೂ ಎಲ್ಲರಿಗೂ ಬೆಂಕಿ, ಇದು ನಡೆಯುತ್ತೆ ಅಂತ. ಅದಕ್ಕೆ ಆ ಚೈನಾ ದೇಶದವರು ವರ್ಲ್ಡ್ಸ್ ಬಿಗ್ಗೆಸ್ಟ್ ಅಣೆಕಟ್ಟು ಅಂದರೆ ಏನು ಡ್ಯಾಮ್ ಕಟ್ತಾ ಇದೆ. ಎಷ್ಟು ದೊಡ್ಡದಾಗಿರ್ಬೋದಪ್ಪ? ಏನು ಹಬ್ಬಬ್ಬ ಅಂದರೆ ಸ್ವಲ್ಪ ದೂರ ಇರುತ್ತೆ ಅಂದ್ಕೊಂಡ್ರೆ 765 ಕಿಲೋಮೀಟ್ರು, ಜಾಸ್ತಿ ಏನಿಲ್ಲ. ಇಲ್ಲಿಂದ ಒಂದು ಕುಂಭಕೋಣಮೋ, ಆ ಕುಂಭಕೋಣ ಬಿಟ್ಟು ಪಾಂಡಿಚೇರಿವರೆಗೂ ಹೋಗ್ಬೋದು ಇಟ್ಕೊಳ್ಳಿ. ಅಷ್ಟು ದೂರದಲ್ಲಿ 765 ಕಿಲೋಮೀಟ್ರು ಅಡಿಯಲ್ಲ, ಕಿಲೋಮೀಟ್ರ್ ದೂರದಲ್ಲಿ ಡ್ಯಾಮು. ಜಾಸ್ತಿ ಅಂತ ಉದ್ದ ಇಲ್ಲ. ಉದ್ದಕ್ಕೆ ಜೊತೆಗೆ ಎಷ್ಟು ಎತ್ತರ ಇದೆ ಅಂದ್ಕೊಂಡ್ರೆ ಜಾಸ್ತಿ ಏನಿಲ್ಲ, 122 ಅಡಿಗಳು ಎತ್ತರವಾಗಿ ಕಟ್ಟಿರೋ ಗೋಡೆ. ಡ್ಯಾಮ್ ಮೇಲೆ ಕಟ್ಟಿರೋ ಗೋಡೆ ಎಕ್ಸ್ಟ್ರಾ. ಅದರಲ್ಲಿ ಸಿಮೆಂಟ್ಗಳು ಸರಿಯಾಗಿ ಹಾಕಿಲ್ಲ. ನೀರು ಬರುತ್ತೆ, ಜಲಪ್ರಳಯ ಮುಚ್ಚೋಗ್ತಾರೆ ಚೈನಾ, ಇದು ಕೂಡ ಗ್ಯಾರಂಟಿ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ಕರ್ನಾಟಕದಲ್ಲಿ 2 ವಿಶೇಷವಾಗಿ ಅಣೆಕಟ್ಟುಗಳಲ್ಲಿ ತೊಂದರೆಗಳಾಗತ್ತೆ ಅನ್ನೋದು ಕೂಡ ಆ ಕಾಲದಲ್ಲೇ ವೀರಬ್ರಹ್ಮೇಂದ್ರ ಸ್ವಾಮಿ ಚರಿತ್ರೆಯಲ್ಲೂ ಕೈವಾರ ತಾತಯ್ಯನವರ ಚರಿತ್ರೆಯಲ್ಲೂ ಬರೆದಿಟ್ಟಿದೆ. ಇವತ್ತು ಆ ಅಣೆಕಟ್ಟಿನ ತೊಂದರೆಗಳು ಇವತ್ತು ನೀರಿನ ವಿಚಾರಕ್ಕೂ ಒಂದು ಗಲಾಟೆ, ಇನ್ನೊಂದು ಮುರಿದೋಗೋ ಅಣೆಕಟ್ಟು ಕೂಡ ಕರ್ನಾಟಕದಲ್ಲೇ ಇದೆ. ಅದು ಎಲ್ಲಿದೆ ಅನ್ನೋದು ರಹಸ್ಯವಾಗಿದೆ, ನನಗೆ ಗೊತ್ತು. ಅದು ಕೂಡ ಮುರಿದು ಹೋಗ್ತಕ್ಕಂಥ ವಿಚಾರ. ಆದ್ದರಿಂದ ದಯವಿಟ್ಟು ಹೇಳ್ತಾ ಇದ್ದೀನಿ, ನೀರು ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು. ಇವತ್ತು ಸಮುದ್ರದ ಹತ್ರ ಹೋಗ್ಬಿಟ್ಟು ಎಷ್ಟು ನೀರು ಕುಡಿತೀರಾ? ಎಷ್ಟು ನೀರಿದ್ರೂ ನೋಡ್ಬೋದೇ ಹೊರತು ಒಂದು ಸ್ವಲ್ಪ ಬಾಯಿಗೆ ಹಾಕೊಳ್ಳೋಕ್ಕಾಗತ್ತಾ? ಆಗಲ್ಲ. ಅದೇ ನದಿ ನೀರುಗಳು, ಸಮುದ್ರ ಸೇರಕ್ಕೆ ಮೊದಲು ವಿಶೇಷವಾಗಿರ್ತಕ್ಕಂಥ ನದಿ ನೀರುಗಳು ಮಳೆ ಬಂದರೆ ಮಾತ್ರ. ಅದಕ್ಕೆ ಪಂಚಭೂತಗಳಲ್ಲಿ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ ಎಲ್ಲವೂ ಜಲಕಂಠೇಶ್ವರನ ಸಾಕ್ಷಾತ್ ಮಹಾವಿಷ್ಣು ಅನುಗ್ರಹದಿಂದ ವಿಷ್ಣು ಮಾಯೇತಿ ಸಂಸ್ಥಿತ. ಇಡೀ ಪ್ರಪಂಚ 3 ಪಟ್ಟು ನೀರು, 1 ಪಟ್ಟು ಭೂಮಿಯಾಗಿದೆ. ಇಂಥದ್ರಲ್ಲಿ ನೀರು ಅಷ್ಟೊಂದಿದ್ರೂ ಸಹ ಎಲ್ಲ ನೀರು ಕುಡಿಯೋಕ್ಕೆ ಸಾಧ್ಯವಿಲ್ಲ. ಒಳ್ಳೆ ನೀರು, ಮಳೆ ನೀರು ಜರಿಯಾಗಿ ಹರಿದು ಬಂದು ನದಿಯಾಗಿದ್ದಾಗ ಅದು ಮಾತ್ರ ವಿಶೇಷ. ಅದಕ್ಕೆ ನೀರಿಗೆ ಮುಂದಿನ ಕಷ್ಟಕಾಲಗಳಿಗೆ ನೀವು ಇವತ್ತಿನ ದಿವಸ ಎಷ್ಟು ನೀರು ಶೇಖರಣೆ ಮಾಡಿಕೊಂಡ್ರು ದುಡ್ಡು ಕೊಟ್ಟು ಕೊಂಡ್ಕೊತಾ ಇದ್ದೀರಾ. ಅವತ್ತೇ ಹೇಳಿದ್ರು, ನೀರಿಗೆ ಊಟಕ್ಕೆ
ವರ್ಷಕ್ಕೆ ದುಡ್ಡು ಕೊಟ್ಟು ಕೊಂಡ್ಕೋಬೇಕು ಅಂತ ಪರಿಸ್ಥಿತಿ ಬರುತ್ತೆ ಅಂತ. ಸ್ವಲ್ಪ ದಿವಸಕ್ಕೆ ಹೋಗಿ ಅಕ್ಕಿ 1000 ರೂಪಾಯಿ ಏನು ಮಾಡ್ತೀರಾ, ಕದ್ದು ತಿನ್ನೋ ಪರಿಸ್ಥಿತಿ ಕೂಡ ಬರುತ್ತೆ. ಅದಕ್ಕೆ ಇವತ್ತಿನ ದಿವಸ ಆ ನೀರು ಅನ್ನೋ ಕುಡಿಯೋ ಪದಾರ್ಥವನ್ನು, ಋಣವನ್ನು ತೀರಿಸ್ಕೊಳ್ಳೋಕ್ಕೆ ಸದಾವಕಾಶವನ್ನು ಇವತ್ತು ಪ್ರತಿಯೊಬ್ಬ ಮನುಷ್ಯನ ಮನೆಯಲ್ಲೂ ಮಾಡ್ಕೋಬೇಕು. ಬೋರ್ವೆಲ್ಲಲ್ಲಿ ನೀರು ಎಷ್ಟು ನೀರುಗಳನ್ನ ತೋಡ್ಕೊಂಡಿದ್ದೀರಾ ಅಂದರೆ, ಒಬ್ಬೊಬ್ಬರು ಮನೆಯಲ್ಲೂ ಪಕ್ಕದಲ್ಲೂ ಬೋರ್ವೆಲ್ ಹಾಕ್ಕೊಂಡ್ರೆ ನೀರು ಭೂಮಿ ಒಳಗಿರೋದು ಏನಾಗಬೇಕು, ಏನೂ ಮಾಡೋಕ್ಕಾಗಲ್ಲ. ನೀರು ಭೂಮಿಯಲ್ಲಿ ಒಣಗೋಗಬೇಕು. ಭೂ ಪ್ರಳಯ ಆಗೋದು ಸತ್ಯ ಸತ್ಯ ಸತ್ಯ. ಅದಕ್ಕೆ ಪ್ರಕೃತಿಯ ವಿಶೇಷವಾಗಿ ವಿಕೋಪಗಳನ್ನು ಆಗೋ ಸಮಯದಲ್ಲಿ ಜನಗಳ ವಿಕೋಪಗಳು, ಪ್ರಕೃತಿಯ ಲಯಗಳ ಜೊತೆಗೆ ಜನಗಳು ಪ್ರಳಯವಾಗೋ ಥರ ಘರ್ಷಣೆಗಳು, ಯುದ್ಧಗಳನ್ನು ಯಾತಕ್ಕೆ ಮಾಡ್ತಾ ಇದ್ದಾರೆ ಅಂದರೆ, ಕುಜ ರಾಹು ಇಬ್ಬರು ವೃಶ್ಚಿಕದಲ್ಲೇ ಕೂತಿದ್ದಾರೆ, ಗುರು ನೇರ ದೃಷ್ಟಿ ಇದೆ. ಆದ್ದರಿಂದ ಯಾರೋ ಮಾತು ಹೇಳಿಬಿಟ್ಟು ಕೇಳಿಕೊಂಡು ತಾವುಗಳೆಲ್ಲ ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಗುರು ರಕ್ಷೆ ಇರೋವರೆಗೂ ಯಾವ ಕಾಲಕ್ಕೂ ಯಾರಿಗೂ ತೊಂದರೆ ಆಗಲ್ಲ. ಅದಕ್ಕೆ ಆವತ್ತಿನ ದಿವಸ ಏನು ವಿಶೇಷವಾಗಿ ನಾವುಗಳು ಚಂದ್ರಗುಪ್ತ ಮೌರ್ಯ ಏನಿದ್ರೋ ಆ ಚಂದ್ರಗುಪ್ತ ಮೌರ್ಯನಿಗೆ ಬ್ರಹ್ಮಣ ಅನುಗ್ರಹವನ್ನು, ಬ್ರಾಹ್ಮಣ ತತ್ವದಲ್ಲಿ ಚಾಣಕ್ಯ ಅಂತ ಒಬ್ಬನಿದ್ದಾಗಲೇ ಅನುಗ್ರಹ ಸಿದ್ಧಿ. ಟಿಪ್ಪು ಸುಲ್ತಾನ್ ಮಹಾರಾಜನಾಗಿದ್ದರು, ಹೈದರಾಲಿ ಮಹಾರಾಜ ಆಗಿದ್ದರು, ವಿಶೇಷವಾಗಿರ್ತಕ್ಕಂಥದ್ದು ಪೂರ್ಣಯ್ಯ ಅನ್ನೋರು ದಿವಾನರಾಗಿದ್ರೇ ಆ ಒಂದು ವಿಶೇಷತೆ. ಅದಕ್ಕೆ ಇವತ್ತಿನ ದಿವಸ ಕರ್ನಾಟಕಕ್ಕೆ ಏನೇ ಗಲಾಟೆಗಳು ಘರ್ಷಣೆಗಳು ಬಂದರೂ ಸಹ ವಿಶೇಷವಾಗಿ ಬ್ರಹ್ಮಾಂಡ ಗುರುಗಳು ಜೊತೆಗೆ ಸೇರಿಕೊಂಡ್ರೆ ಇನ್ನಷ್ಟು ವಿಚಾರ, ವಿಶೇಷವಾಗಿರತಕ್ಕಂಥ ವಿಚಾರಗಳು. ಆದ್ದರಿಂದ ಎಲ್ಲರೂ ಸೇರೋಣ. ಇಂಥ ಒಂದು ಆಧ್ಯಾತ್ಮ ಕಾರ್ಯಕ್ರಮ ಒಂದೇ ಮಾಡ್ಕೊಂಡು ಕೂತ್ಕೊಳ್ತಾರೆ ಬ್ರಹ್ಮಾಂಡ ಅನ್ನೊಂದು ಅಂದ್ಕೋಬೇಡಿ. ಬ್ರಹ್ಮಾಂಡ ಗುರುಗಳ ಇನ್ನೊಂದು ರೂಪ ನೀವಿನ್ನೂ ನೋಡಿಲ್ಲ. ಅಂಥ ಒಂದು ವಿಚಾರ ಇನ್ನಷ್ಟು ತಿಳಿಸ್ತೀನಿ, ಕೂತ್ಕೊಂಡಿರಿ. ಬಂದೆ ಗುರುಜಿ, ನೀರಿನಿಂದ ನಮಗಾಗುವಂತಹ ಅನುಕೂಲ ಎಷ್ಟಿದೆಯೋ ಅನಾನುಕೂಲನೂ ಕೂಡ ಅಷ್ಟೇ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಇನ್ನಷ್ಟು ವಿಚಾರಗಳನ್ನು ನಿಮ್ಮಿಂದ ಪಡಿತೀವಿ. ವೀಕ್ಷಕರೇ, ನಿಮಗೆ ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡಿಬೇಕಾದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು, ಪತ್ರವನ್ನು ಕೂಡ ಬರೀಬೋದು. ಪತ್ರವನ್ನು ಬರೆಯೋದಕ್ಕೆ ವಿಳಾಸವನ್ನು ಕಾರ್ಯಕ್ರಮದ ಕೊನೆಯಲ್ಲಿ ನಿಮಗೆ ತಿಳಿಸಲಾಗುತ್ತೆ. ಇದೀಗ ಮತ್ತೊಮ್ಮೆ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಫಾರ್ ಬ್ರಹ್ಮಾಂಡ ಕಾರ್ಯಕ್ರಮ ವಿರಾಮದ ನಂತರ ಮುಂದುವರಿಯುತ್ತೆ.